ನಮಸ್ಕಾರ ಬಾಂಧವರೇ, ನಾನಿವತ್ತು ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ಖುಷ್ಕಿ ಜಮೀನನ್ನು ಆಕಾರ ಬಂದಲ್ಲಿ ಹೇಗೆ ನಮೂದಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಉದಾಹರಣೆಗೆ ಇದು ಒಂದು ಸರ್ವೆ ನಂಬರ್ನ ಗಡಿಯಾಗಿರುತ್ತೆ. ಇದನ್ನು ಅಳತೆ ಮಾಡಿಬಿಟ್ಟು ಸಂಬಂಧಪಟ್ಟ ದಾಖಲೆಗಳನ್ನ ತಯಾರಿಸ್ತಾರೆ ಹಾಗೂ ವಿಸ್ತೀರ್ಣ ಕಂಡಿರ್ತಾರೆ. ಇದರ ವಿಸ್ತೀರ್ಣ 2 ಎಕರೆ 5 ಗುಂಟೆ ಇರುತ್ತೆ. ಈ ಸರ್ವೆ ನಂಬರ್ನಲ್ಲಿ ಕಾಲ್ದಾರಿ ಇರುತ್ತೆ 4 ಗುಂಟೆ. ಇದೇ ಸರ್ವೆ ನಂಬರ್ನಲ್ಲಿ ಕಲ್ಲು ಮರಟಿ ಬಗ್ಗೆ 3 ಗುಂಟೆ ಖರಾಬಿರುತ್ತೆ. ಸೊ ಈಗ ಸರ್ವೆ ನಂಬರ್ನ ಒಟ್ಟು ವಿಸ್ತೀರ್ಣ 2 ಎಕರೆ 5 ಗುಂಟೆ ಆಗಿರುತ್ತೆ. ಆ ಖರಾಬ್ ಅಂದರೆ ಖರಾಬಲ್ಲಿ 2 ವಿಧ ಇದೆ. ಆ ಖರಾಬ್ ಮತ್ತು ಬಾ ಖರಾಬ್ ಅಂದರೆ ಎ ಅಂಡ್ ಬಿ ಅಂತಲೂ ಕರಿಬೋದಾಗಿರುತ್ತೆ. ಆ ಖರಾಬ್ ಅಂತಂದರೆ ಕಾಯ್ದಿರಿಸದ ಅಂದರೆ ಅನ್ರಿಸರ್ವ್ಡ್ ಖರಾಬ್ ಆಗಿರುತ್ತೆ. ಬಾ ಖರಾಬ್ ಅಂತಂದರೆ ರಿಸರ್ವ್ಡ್ ಖರಾಬ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ಸೊ ಈ ಸರ್ವೆ ನಂಬರ್ನಲ್ಲಿ 2 ಎಕರೆ 5 ಗುಂಟೆ ಜಮೀನು ಇರುತ್ತೆ. ಆ ಖರಾಬ್ ಅಂದರೆ ಕಾಯ್ದಿರಿಸಿದ ಖರಾಬ್ 3 ಗುಂಟೆ ಇರುತ್ತೆ. ಅಂದರೆ ಬಿ ಖರಾಬ್ ಅಂದರೆ ರಿಸರ್ವ್ಡ್ ಖರಾಬ್ ಬಿ 4 ಗುಂಟೆ ಇರುತ್ತೆ. ಅಂದರೆ ಒಟ್ಟು 7 ಗುಂಟೆ ಖರಾಬ್ ಆಗುತ್ತೆ. 2 ಎಕರೆ 5 ಗುಂಟೆನಲ್ಲಿ 7 ಗುಂಟೆ ಖರಾಬ್ ನಾನು ಕಳೆದಾಗ ಉಳಿಯೋ ವಿಸ್ತೀರ್ಣ 1 ಎಕರೆ 38 ಗುಂಟೆ ಇರುತ್ತೆ. ಸೊ ಜಮೀನು ಅಳತೆ ಆಗಿರ್ತಕ್ಕಂಥ ನಂತರ ಇದಕ್ಕೆ ನೆಲಪಟ್ಟಿ ಮಾಡಿ ಎಕರೆ ಒಂದಕ್ಕೆ ಎಷ್ಟು ಕಂದಾಯ ಫಿಕ್ಸ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ತಿರ್ತಾರೆ. ಇದರ ಪ್ರಕಾರ ಈಗ ಈ ಖುಷ್ಕಿ ಜಮೀನಿಗೆ ಎಕರೆ ಒಂದಕ್ಕೆ ದರ ₹1.69 ಆಗಿರುತ್ತೆ. ಸೊ ನಾವೀಗ ನಮ್ಮಲ್ಲಿರ್ತಕ್ಕಂಥ ವಿಸ್ತೀರ್ಣ 1 ಎಕರೆ 38 ಗುಂಟೆ ಇರುತ್ತೆ. ಹಾಗಾದರೆ ಇದಕ್ಕೆ ನಾವು ಕಂದಾಯನ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ಸೊ ಎಕರೆ ಒಂದಕ್ಕೆ ₹1.69 ಆಗಿರುತ್ತೆ. 1 ಗುಂಟೆಗೆ ನಾವು ಕಂಡುಹಿಡಿಯಬೇಕು ಅಂತಂದರೆ 169 ಪೈಸಾನ 40 ಗುಂಟೆಯಿಂದ ನಾವು ಭಾಗ ಮಾಡಿದಾಗ 4 ಪೈಸೆ 2.225 ಪೈಸೆ ಆಗುತ್ತೆ. ಸೊ ನಮಗೆ ಇರೋದು 1 ಎಕರೆ 38 ಗುಂಟೆ. ಅಂದರೆ ಒಟ್ಟು ಇದನ್ನ ಗುಂಟೆನಲ್ಲಿ ಮಾಡಿದಾಗ 40 + 38 ಕೂಡಿದ್ರೆ 78 ಗುಂಟೆ ಆಗುತ್ತೆ. ಈಗ ನಮಗೆ ಆಕಾರ ಬೇಕಾಗಿರ್ತಕ್ಕಂಥದ್ದು 78 ಗುಂಟೆಗೆ. ಅಂದರೆ 78 ಗುಂಡಾಕಾರ 4.225 ಪೈಸೆ ಮಾಡಿದಾಗ ನಮಗೆ ₹3.2955 ಬರುತ್ತೆ. ಸೊ ಇದನ್ನ ನಾವು ರೌಂಡ್ ಫಿಗರ್ ಮಾಡಿದಾಗ ₹3.30 ಅಂದರೆ ಈ ಒಟ್ಟು ಸರ್ವೆ ನಂಬರ್ ಜಮೀನಿಗೆ ಕಂದಾಯನ ನಾವು ಕಟ್ಟಬೇಕಾಗುತ್ತೆ. ಇದನ್ನು ನಾವು ಆಕಾರ ಬಂದಲ್ಲಿ ಹೇಗೆ ತುಂಬುವುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಇದು ಆಕಾರ ಬಂದು ಇದರಲ್ಲಿ ಒಟ್ಟು 1 ರಿಂದ 29 ಕಾಲಂಗಳಿರ್ತವೆ. ಪ್ರತಿಯೊಂದು ಕಾಲಂಗಳಲ್ಲೂ ಸಂಬಂಧಪಟ್ಟ ವಿವರಗಳನ್ನು ನಾವು ದಾಖಲಿಸಬೇಕಾಗುತ್ತೆ. ಉದಾಹರಣೆಗೆ ಇದು ಒಂದು ಖುಷ್ಕಿ ಜಮೀನಾಗಿರುತ್ತೆ. ಸರ್ವೆ ನಂಬರ್ 1 ಇರುತ್ತೆ. ಸರ್ವೆ ನಂಬರ್ ಇಲ್ಲಿ 1 ದಾಖಲೆ ಮಾಡಬೇಕಾಗುತ್ತೆ. ಸಬ್ ನಂಬರ್ ಇದರಲ್ಲಿ ಯಾವುದೂ ಇಲ್ಲ. ಹಿಸ್ಸಾ ನಂಬರ್ ಸಹ ಯಾವುದೂ ಇರೋದಿಲ್ಲ. ಒಟ್ಟು ವಿಸ್ತೀರ್ಣ ಎಷ್ಟಿದೆ? 2 ಎಕರೆ 5 ಗುಂಟೆ ಇದೆ. 2 ಎಕರೆ 5 ಗುಂಟೆ ಇಲ್ಲಿ ನಮೂದಿಸಬೇಕು. ಸೊ ಇಲ್ಲಿ ಖರಾಬ್ ಇದೆ. ಇದರಲ್ಲಿ ಎ ಬಿ ಸಿ ಅಂತ ಇದೆ. ಸೊ ಆ ಖರಾಬ್ ಅಥವಾ ಎ ಖರಾಬ್ ಎಷ್ಟಿದೆ? 3 ಗುಂಟೆ ಇದೆ. ಬಿ ಖರಾಬ್ ಅಥವಾ ಬಾ ಖರಾಬ್ ಎಷ್ಟಿದೆ? 4 ಗುಂಟೆ ಇದೆ. ಅಂದ್ರೆ ಸಿ ಅಂತಂದ್ರೆ ಒಟ್ಟು ಖರಾಬ್ 3 ಗುಂಟೆ ಮತ್ತು 4 ಗುಂಟೆ ಸೇರಿಸಿದ್ರೆ 7 ಗುಂಟೆ ಖರಾಬ್ ಆಗುತ್ತೆ. ಸೊ ಈ ಒಟ್ಟು 2 ಎಕರೆ 5 ಗುಂಟೆನಲ್ಲಿ 7 ಗುಂಟೆ ಕಳೆದಾಗ 1 ಎಕರೆ 38 ಗುಂಟೆ ನಾವು ಮಾತ್ರ ಕಂದಾಯನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಈ ಖುಷ್ಕಿ ಜಮೀನಾಗಿರೋದ್ರಿಂದ ಖುಷ್ಕಿ ಕಾಲನ್ನ ನಾವು ದಾಖಲೆ ಮಾಡಬೇಕಾಗುತ್ತೆ. 1 ಎಕರೆ 38 ಗುಂಟೆಯನ್ನ ಇಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಸೊ ಎಕರೆ ಒಂದಕ್ಕೆ ಎಷ್ಟು ದರ ಇದೆ ಅಂತಂದ್ರೆ ₹1.69 ಇದನ್ನು ದಾಖಲೆ ಮಾಡಬೇಕು. ಈಗ ನಾವು ಕಂದಾಯ ಎಷ್ಟು ಕಂಡಿಡ್ತೀವಿ? ₹3.30 ಕಂಡಿಡ್ತೀವಿ. ಈ 3.30ನ ಇಲ್ಲಿ ದಾಖಲೆ ಮಾಡಬೇಕು. ಕೊನೆಗೆ ಇಲ್ಲಿ ತರಿನಲ್ಲಿ ಸಂಬಂಧಪಡಲ್ಲ, ಯಾವುದು ನಮೂದಿರಬೇಕು ಅವಶ್ಯಕತೆ ಇಲ್ಲ. ಭಾಗ 5 ಬರಲ್ಲ, ಪ್ಲಾಂಟೇಶನ್ ಬರಲ್ಲ. ಅದರಿಂದ ಇಲ್ಲಿ ನಾವು ದಾಖಲೆ ಮಾಡತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಆದರೆ ಕೊನೆ ಕಾಲಮಲ್ಲಿ ನಾವು 28ನೇ ಕಾಲಮಲ್ಲಿ ಈ ಸರ್ವೆ ನಂಬರ್ದು ಸಾಗು ವಿಸ್ತೀರ್ಣ ಅಂತಂದ್ರೆ ಎಷ್ಟಿದೆ ಅಂದರೆ 1 ಎಕರೆ 38 ಗುಂಟೆ ಬರುತ್ತೆ. ಇದನ್ನು ದಾಖಲಿಸಬೇಕು. ಕಂದಾಯ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ₹3.30 ಇದನ್ನ ದಾಖಲಿಸಬೇಕಾಗ್ತದೆ. ಸೊ ಈ ಆಕಾರ ಬಂದಲ್ಲಿ ಏನು ವಿಸ್ತೀರ್ಣ ಇದೆಯೋ ಅದೇ ವಿಸ್ತೀರ್ಣನ
ನಾವು ಪಹಣಿಯ ಕಾಲಂ ನಂಬರ್ 3 ನಲ್ಲಿ ಕಾಣಬಹುದಾಗಿರುತ್ತದೆ. ಒಂದು ವೇಳೆ ಆಧಾರ ಬಂದ್ ವಿಸ್ತೀರ್ಣಕ್ಕೂ ಮತ್ತು ಪಹಣಿಯ ಕಾಲಂ ನಂಬರ್ 3ರ ವಿಸ್ತೀರ್ಣಕ್ಕೂ ವ್ಯತ್ಯಾಸ ಇದ್ರೆ ಅಥವಾ ತಪ್ಪು ನಮೂದಾಗಿದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗ್ತದೆ. ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಸಂಬಂಧಪಟ್ಟಂತ ಭೂದಾಖಲೆ ಕಚೇರಿಗೆ ಹೋಗಬೇಕು. ಅಲ್ಲಿ ಆಧಾರ ಬಂದ್ ಪ್ರತಿ ತಗೊಂಡು ಮತ್ತು ಹಳೆ ಪಹಣಿಯನ್ನು ತಗೊಂಡು ತಹಸೀಲ್ದಾರ್ಗೆ ನೀವು ಅರ್ಜಿ ಕೊಟ್ರೆ ಅಲ್ಲಿ ಪಹಣಿಯನ್ನ ತಿದ್ದುಪಡಿ ಮಾಡಿಕೊಡ್ಲಾಗ್ತದೆ. ಭೂಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.